ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮೆರಿನೆಂಟಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಇವಾಗ ಹಾಕುವಂಥ ಒಂದೊಂದು ಕುಕ್ಕಿಂಗಿದ್ದು ವೀಡಿಯೋಸ್ ಎಲ್ಲ ನೀವು ನೋಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಏನಿಲ್ಲ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಮಾಡೋಂಥ ಪ್ರತಿಯೊಂದೊಂದು ಕುಕ್ಕಿಂಗ್ ಅದು ಹೆಲ್ದಿ ಆಗಿರ್ತದೆ. ಅದಕ್ಕೆ ಹಾಕುವಂಥ ಐಟಮ್ ಆಗಿರ್ಬೋದು, ಅದು ನಾವು ಮಾಡುವಂಥ ರೀತಿ ಆಗಿರ್ಬೋದು, ನಾವು ಹೆಲ್ದಿ ವೇಯಲ್ಲೇ ಮಾಡಿ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೇವೆ. ಅನ್ಹೆಲ್ದಿ ವೇಯಲ್ಲಿ ಮಾಡೋದಾದರೆ ಬೇಕಾದಷ್ಟು ಫುಡ್ ಅದು ಇದು ಕಲರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮತ್ತು ಅನ್ಹೆಲ್ದಿ ವೇಯಲ್ಲಿ ಮಾಡೋದಾದರೆ ಸುಮಾರು ಫುಡ್ ಉಂಟು. ಬಟ್ ನಾವು ಹೆಲ್ದಿಯಲ್ಲಿ ವೆರೈಟಿ ಆಗಿ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಯಾಕೆಂದರೆ ನಾವು ಸೇವಿಸುವುದು ಸಹ ಹೆಲ್ದಿಯೇ. ಸೊ ನೀವು ನೋಡುವವರು ಸಹ ಹೆಲ್ದಿ ಫುಡ್ ಅಂತ ಹೇಳಿದರೆ ಸ್ಪೆಸಿಫಿಕ್ ಆಗಿ ಒಂದೊಂದು ಐಟಮ್ಸ್ ಅಂತ ಹೇಳಿದರೆ ಡಿಫ್ರೆಂಟಾಗಿ ನಾವು ತೋರಿಸಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಸೊ ನಾವಿವತ್ತು ಬೇಕರಿ ಸ್ಟೈಲಲ್ಲಿ ಒಂದು ಚಕ್ಕುಲಿ ಮಾಡೋದನ್ನು ನನ್ನ ಅತ್ತೆ ನಿಮಗೆ ಇವತ್ತು ತಿಳಿಸಿಕೊಡ್ತಿದ್ದಾರೆ. ಸೊ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಸ್ವಲ್ಪವೇ ಸಮಯದಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು. ನನಗೆ ಚಕ್ಕುಲಿ ಅಂದರೆ ಎಸ್ಪೆಷಲಿ ತುಂಬ ಇಷ್ಟ ಇತ್ತು ಮೊದಲು. ಬಟ್ ಒಂದೇ ಒಂದು ಕಾರಣಕ್ಕೆ ನಾನು ಅದನ್ನು ತಿನ್ನೋದನ್ನು ನಿಲ್ಲಿಸಿದ್ದೆ. ಎಂತ ಹೇಳಿದರೆ ಆಯಿಲ್. ಬೇಕರಿಯಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಸಿಕ್ಕುವಂಥ ಚಕ್ಕುಲಿ ಅದು ಯಾವ ಆಯಿಲನ್ನು ಹಾಕಿ ಮಾಡ್ತಾರೆ, ಅದು ಯಾವ ವೇಲಿ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ಸೊ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಆದಷ್ಟು ಫುಡ್ಡನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಸೇವಿಸುವಂಥ ಒಂದು ಪ್ರಯತ್ನ. ಸೊ ಅದನ್ನು ನಿಮ್ಮೊಟ್ಟಿಗೆ ನಾವು ಹಂಚ್ಕೊಳ್ತಿದ್ವಿ ಇವತ್ತು. ಬನ್ನಿ ಫ್ರೆಂಡ್ಸ್, ಒಂದು ಹೆಲ್ದಿ ಆಗಿರುವಂಥ ಚಕ್ಕುಲಿ, ಅದು ಫುಲ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ, ಸೇಮ್ ಬೇಕರಿಗಿಂತ ಒಂದು 10-100 ಪಟ್ಟು ಜಾಸ್ತಿಯೇ ಟೇಸ್ಟಿ ಆಗಿರುವಂಥ ಚಕ್ಕುಲಿಯನ್ನು ನಾವು ಇವತ್ತು ಮಾಡಿದ್ದೇವೆ. ಸೊ ಅದನ್ನು ನಾವು ಹೇಗೆ ಮಾಡಿದ್ದೇವೆ ಅಂತ ನಾವು ನೋಡ್ಕೊಂಡ್ಬರ್ತೀವಿ. ಸೊ ನಾವಿಲ್ಲಿ ಕ್ರಿಸ್ಪಿ ಆದಂಥ ಚಕ್ಕುಲಿಯನ್ನು ಮಾಡಲಿಕ್ಕೆ ಮೊದಲಿಗೆ 1 ಗ್ಲಾಸ್ನಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇವೆ. ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನಾವು ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಲ್ಲಿ ಮಾಡುವಂಥ ಕ್ರಿಸ್ಪಿ ಆದಂಥ ಚಕ್ಕುಲಿ. ಲಾಸ್ಟ್ ಟೈಮ್ ನಾನು ಶಾರ್ಟ್ಸಲ್ಲಿ ನಿಮಗೆ ಮೂಂಗ್ ದಾಲಿಂದ ಮಾಡಿದ ಚಕ್ಕುಲಿದು ಹಾಕಿದ್ದೆ. ಸೊ ಅದು ಸಹ ಆ್ಯಕ್ಚುಲಿ ತುಂಬ ಟೇಸ್ಟಿ ಉಂಟು. ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸಿಕೊಂಡು ನಾವು ಸಿಂಪಲಾಗಿ ಮಾಡ್ತಾಯಿದ್ದೇವೆ. ಸೊ ಇಲ್ಲಿ ನೀಟಾಗಿ 2 ಹಿಟ್ಟನ್ನು ಸಹ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇಲ್ಲಿ ನಾವು ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೇವೆ. ನಾವು ಆರ್ಗ್ಯಾನಿಕ್ ಪಿಂಕ್ ಸಾಲ್ಟನ್ನು ಯೂಸ್ ಮಾಡುವಂಥದ್ದು. ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಎಳ್ಳು, ಇಷ್ಟು ಐಟಮ್ಸನ್ನು ಹಾಕ್ಕೊಂಡು ಪುನಃ ಸತಿ ನೀಟಾಗಿ ಮಿಕ್ಸ್ ಕೊಡಬೇಕು. ಸೊ ಇದೆಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅದಾದ ನಂತರ ನಾವಿವತ್ತು ಮಾಡುವಂಥದ್ದು ಬೆಣ್ಣೆ ಚಕ್ಕುಲಿ. ಸೊ ಇಲ್ಲಿ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೇವೆ, ನೀವು ನೋಡ್ಬೋದು. ಬೆಣ್ಣೆಯನ್ನು ಈ ರೀತಿ ಹಾಕ್ಕೊಂಡು ಎಲ್ಲ ಹಿಟ್ಟಿನೊಟ್ಟಿಗೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾವು ಬೆಣ್ಣೆ ಚಕ್ಕುಲಿ ಅಂತೇಳಿ ಹೇಳೋದು. ಸತ್ಯ ನಿಜವಾಗಿ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ನೀಟಾಗಿ ಬೆಣ್ಣೆಯನ್ನೆಲ್ಲ ಕರಗಿಸ್ಕೊಂಡು ಅದಾದ ನಂತರ ಒಂದು ಪಾತ್ರೆಯಲ್ಲಿ ನಾವು ನೀರನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು. ಸೊ ಬಿಸಿ ಮಾಡಿದ ನೀರನ್ನು ಸ್ವಲ್ಪವೇ ಹಾಕ್ತಾ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕ್ಕೊಳ್ಬೇಡಿ. ಬಿಸಿ ಮಾಡಿ ಇಟ್ಕೊಂಡಂಥ ನೀರನ್ನು ಸ್ವಲ್ಪವೇ ಹಾಕಿ ಈ ರೀತಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವಿದು ಹದ ಯಾವ ರೀತಿಯಾಗಿ ಒಳ್ಳೆ ಮಾಡ್ತೇವೋ ಅಷ್ಟು ಚಕ್ಕುಲಿ ಸಹ ಸಾಫ್ಟಾಗಿ ಬರ್ತದೆ. ಸೊ ಇದರಲ್ಲಿರೋದು ನೀವು ನೋಡ್ಬೋದು, ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೆ. ಒಂದು ಚಪಾತಿ ಹಿಟ್ಟಿನ ಹದ ಬರುವವರೆಗೆ ಇದನ್ನು ಸ್ವಲ್ಪವೇ ನೀರು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಬೇಕು. ಬಿಸಿ ನೀರು, ಇನ್ನೊಂದು ಸತಿ ಹೇಳ್ತಿದ್ದೇನೆ, ಬಿಸಿ ನೀರನ್ನೇ ಯೂಸ್ ಮಾಡಿದರೆ ಚಕ್ಕುಲಿ ಸಾಫ್ಟಾಗಿ ಬರ್ತದೆ. ನೀವು ಇಲ್ಲಿ ನೋಡ್ಬೋದು, ಇದು ಆಗ್ತಾ ಬಂತು. ನೀಟಾಗಿ ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿಯ ಹದಕ್ಕೆ ಕಲಸಿ ಇಟ್ಕೊಳ್ಳಿ. ಒಂದು 10 ನಿಮಿಷ ನೀವು ರೆಸ್ಟ್ ಆಗಲಿಕ್ಕೆ ಬಿಡಬೇಕಿದೆ. ಅದು ಆದ ನಂತರ ಒಂದು ಬಾಣಲಿಗೆ ನಾವು ಇಲ್ಲಿ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇವೆ.
ಸೊ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಬಿಸಿ ಆಗಬೇಕು. ನೋಡ್ಬೋದು ನೀವು, ಒಂದು 10 ನಿಮಿಷ ಇಟ್ಟಾಯಿತು. ಈಗ ಇದನ್ನು ನಾವು ಇನ್ನೊಂದು ಸರ್ತಿ ನೀಟಾಗಿ ಈ ರೀತಿಯಾಗಿ ಇದನ್ನು ನಾದ್ಕೊಳ್ಬೇಕು. ಸೊ ಚಕ್ಕುಲಿ ಆಗ ಸಾಫ್ಟಾಗಿ ಬರ್ತದೆ. ನೋಡ್ಬೋದು ಈ ರೀತಿಯಾಗಿ ನಾದಿಕೊಂಡು ಅದಾದ ನಂತರ ನಾವು ಅದು ಚಕ್ಕುಲಿದು ಮೋಲ್ಡಿಗೆ ನಾವು ತುಪ್ಪವನ್ನು ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ನಾವು ಚಕ್ಕುಲಿಯನ್ನು ನೀಟಾಗಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈ ರೀತಿಯಾಗಿ ಮಾಡಿಟ್ಟಂಥ ಮಿಕ್ಸ್ ನಿಮಗೆ ಯಾವ ರೀತಿಯಾದ ಚಕ್ಕುಲಿ ಬೇಕೋ ಆ ರೀತಿಯಾಗಿ ನೀವಿಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ನಾವೊಂದು ಇಲ್ಲಿ ದೊಡ್ಡ ಚಕ್ಕುಲಿಯನ್ನು ಮಾಡ್ಕೊಂಡ್ವಿ. ಸೊ ನೋಡ್ಬೋದು. ಸೊ ಎಣ್ಣೆನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರೀತಿಯಾದಂಥ ಚಕ್ಕುಲಿ ಇಲ್ಲಿ ಮಾಡಲಿಕ್ಕೆ ಸಿಗ್ತದೆ. ಸೊ ಇಲ್ಲಿ ಶೇಪು ಮ್ಯಾಟರ್ ಆಗೋದಿಲ್ಲ, ಯಾಕೆ ಹೇಳಿದರೆ ಎಂಡ್ ಆಫ್ ದ ಡೇ ನಾವು ತಿನ್ನುವಂಥದ್ದು ನಮ್ಮದು ಹೊಟ್ಟೆಗೆ ಹೋಗುವಂಥದ್ದು. ಸೊ ಯಾವ ರೀತಿಯಾಗಿ ಸಹ ಬೇಕಿದ್ದರೆ ಮಾಡ್ಕೊಳ್ಬೋದು, ಚಿಕ್ಕದಾಗಿ ದೊಡ್ಡದಾಗಿ. ನಾವು ಮಾಡುವಂಥವೇ ಮಾತ್ರ ಮ್ಯಾಟರ್ ಆಗ್ತದೆ. ಅಂತ ಹೇಳಿದರೆ ನಾವು ಏನು ಬಳಸ್ತಾ ಇದ್ದೇವೆ, ಹೆಲ್ದಿಯಾಗಿ ಉಂಟಾ ಅನ್ಹೆಲ್ದಿಯಾಗಿ ಉಂಟಾ ಅಂತ ಹೇಳುವಂಥದ್ದು ಮಾತ್ರ ಇಲ್ಲಿ ನಮಗೆ ಮ್ಯಾಟ್ರ್ ಆಗುವಂಥದ್ದು, ಸೈಜಲ್ಲಲ್ಲ. ಆದರೆ ಸಹ ನಾವಿಲ್ಲಿ ಚಿಕ್ಕದಾಗಿ ಸಹ ಮಾಡ್ಕೊಂಡ್ವಿ. ಸೊ ನಿಮಗೆ ಯಾವ ಶೇಪಿಗೆ ಬೇಕು, ಕೆಲವರು ಕಡ್ಡಿಯಾಗಿ ಮಾಡ್ಕೊಳ್ತಾರೆ, ಎಲ್ಲರಿಗೆ ರೌಂಡ್ ಚಿಕ್ಕದು ದೊಡ್ಡದು, ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೊಳ್ಬಹುದು. ಸೊ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಇನ್ನೂ ಸಹ ಹೆಲ್ದಿ ಆದಂಥ ವೀಡಿಯೋಸ್ ನಿಮಗೆ ಬೇಕಿದ್ದರೆ ನನ್ನ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ವೀಡಿಯೋಸನ್ನು ನಿಮ್ಮ ಫ್ಯಾಮಿಲಿಯೊಂದಿಗೆ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಯಾಕೆ ಹೇಳಿದರೆ ಪ್ರತಿಯೊಂದೊಂದು ರೆಸಿಪಿ ಈಸಿಯಾಗಿ ಉಂಟು. ಸೊ ನೋಡಿ.